ಛಾಯಾ ಆಫೀಸ್ಗೆ ಟೈಮ್ ಆಯ್ತು, ಬೇಗ ಬೇಗ ಬರ್ರೆ. ಏನ್ರಿ ಇದು ಆಗ್ಲೇ ಆಫೀಸಿಗೆ ಹೊಟ್ಬಿಟ್ರ? ಅಲ್ಲರಿ ಈಗ ತಾನೇ ಊಟ ಮಾಡಿದೀರಾ, ಸ್ವಲ್ಪ ತಾಂಬೂಲ ಹಾಕೊಳ್ಳೋದಕ್ಕೂ ನಿಮ್ಗೆ ಪುರ್ಸತ್ ಇರಬಾರ್ದಾ? ನಿಮ್ ದುಡಿಮೆಗೆ ಈ ರೀತಿ ಪರಿಶ್ರಮ ಪಟ್ರೆ ನಿಮ್ಮ ಆರೋಗ್ಯದ ಗತಿ ಏನು ಅಂತ ಸ್ವಲ್ಪ ಯೋಚನೆ ಮಾಡಿ. ಛಾಯಾ ಕೇವಲ ಪ್ರಕೃತಿ ಕಡೆ ಗಮನ ಕೊಡ್ತಾ ಹೋದ್ರೆ ಆಫೀಸಿನ ಕೆಲಸ ಮುಗಿಯೋದು ಯಾವಾಗ? ಆಫೀಸು 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 ಆಫೀಸಿನಲ್ಲಿ ಕೆಲಸ ಮುಗಿಯೋದು ಯಾವಾಗ? ಅಂದಂಗೆ ಈಗ ತಿಂಗಳ ಕೊನೆಯ ದಿನ ಎಲ್ಲ ರಿಜಿಸ್ಟರ್ಗಳನ್ನು ಸರಿಪಡಿಸ್ಕೋಬೇಕು, ಸಂಬಳಗಾರರಿಗೆ ಬಿಲ್ ರೆಡಿ ಮಾಡಬೇಕು. ಇಷ್ಟೊಂದು ಕೆಲಸ ಇರಬೇಕಾದ್ರೆ ಆಫೀಸ್ಗೆ ಒಂದು ಅರ್ಧ ಗಂಟೆ ಮುಂಚೆ ಹೋದ್ರೆ ಅದು ನನಗೆ ಒಳ್ಳೇದಿಲ್ಲ ಚಿನ್ನ. ಆಫೀಸು 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 ಆಫೀಸಲ್ಲಿ ಬರ್ದಲ್ಲಿ ಕಟ್ಕೊಂಡು ಹೆಂಡ್ತಿ ಯೋಗಕ್ಷೇಮ ಕೂಡ ನಿಮಗೆ ನೆನಪಿಗೆ ಬರೋದಿಲ್ಲ ಅಲ್ಲ? ಯಾಕೆ ಛಾಯಾ, ಯಾಕೆ ಇಷ್ಟೊಂದು ಆವೇಶ? ನಿನ್ನ ವ್ಯಕ್ತಿತ್ವಕ್ಕೆ ಏನಾದ್ರೂ ಕೊರತೆ ಆಯ್ತಾ? ಆಗ್ಲಿ ಇನ್ನೇನ್ರಿ. ಅಲ್ಲರಿ ದಯವಿಟ್ಟು ಯಾವ ಗಲಾಟೆಯಿಂದ ಏನೋ ಒಂದು 6 ತಿಂಗಳು ಆಗಿರ್ಬೋದು ಅಷ್ಟೇ. ಈ 6 ತಿಂಗಳಲ್ಲಿ ನಾನು ಎಷ್ಟು ಸಲ ಸಿನಿಮಾ ಕರ್ಕೊಂಡು ಹೋಗಿದ್ದೀರಾ? ಚಿನ್ನ ಏನೋ ಒಂದು 3 ಸಲ ಹೋಗಿರ್ಬೋದು. ಏನ್ರಿ ಇದು ಆಗ್ಲೇ ಆಫೀಸಿಗೆ ಹೊಟ್ಬಿಟ್ರ? ಅಲ್ಲರಿ ಈಗ ತಾನೇ ಊಟ ಮಾಡಿದೀರಾ, ಸ್ವಲ್ಪ ತಾಂಬೂಲ ಹಾಕೊಳ್ಳೋದಕ್ಕೂ ನಿಮ್ಗೆ ಪುರ್ಸತ್ ಇರಬಾರ್ದಾ? ನಿಮ್ ದುಡಿಮೆಗೆ ಈ ರೀತಿ ಪರಿಶ್ರಮ ಪಟ್ರೆ ನಿಮ್ಮ ಆರೋಗ್ಯದ ಗತಿ ಏನು ಅಂತ ಸ್ವಲ್ಪ ಯೋಚನೆ ಮಾಡಿ. ಛಾಯಾ ಕೇವಲ ಪ್ರಕೃತಿ ಕಡೆ ಗಮನ ಕೊಡ್ತಾ ಹೋದ್ರೆ ಆಫೀಸಿನ ಕೆಲಸ ಮುಗಿಯೋದು ಯಾವಾಗ? ಅಂದಂಗೆ ಎಲ್ಲ ರಿಜಿಸ್ಟರ್ಗಳನ್ನು ಸರಿಪಡಿಸ್ಬೇಕು, ಮತ್ತೆ ಸಂಬಳಗಾರರಿಗೆ ಬಿಲ್ ರೆಡಿ ಮಾಡಬೇಕು. ಇಷ್ಟೆಲ್ಲ ಕೆಲಸ ಇರಬೇಕಾದ್ರೆ ಒಂದು ಅರ್ಧ ಗಂಟೆ ಮುಂಚೆ ಹೋದ್ರೆ ಅದು ನನಗೆ ಒಳ್ಳೇದಿರಲಿಲ್ಲ ಚಿನ್ನ. ಆಫೀಸು 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 ಆಫೀಸಲ್ಲಿ ಬರ್ದಲ್ಲಿ ಕಟ್ಕೊಂಡು ಹೆಂಡ್ತಿ ಯೋಗಕ್ಷೇಮ ಕೂಡ ನಿಮ್ಗೆ ನೆನಪಿಗೆ ಬರೋದಿಲ್ಲ ಅಲ್ಲ? ಯಾಕೆ ಛಾಯಾ, ಯಾಕೆ ಇಷ್ಟೊಂದು ಆವೇಶ? ನಿನ್ನ ಜೀವನಕ್ಕೆ ಏನಾದ್ರೂ ತೊಂದರೆ ಆಗುತ್ತಾ? ಆಗ್ಲಿ ಇನ್ನೇನ್ರಿ. ಅಲ್ಲರಿ ನನ್ನ ಮದ್ವೆ ಆಗಿ ಎಷ್ಟು ತಿಂಗಳಾಯ್ತು? ಏನೋ ಒಂದು 6 ತಿಂಗಳಾಗಿರ್ಬೋದಮ್ಮ. ಈ 6 ತಿಂಗಳಲ್ಲಿ ನಾನು ಎಷ್ಟು ಸಲ ಸಿನಿಮಾ ಕರ್ಕೊಂಡು ಹೋಗಿದ್ದೀರಾ? ಏನೋ ಒಂದು 3 ಸಲ ಹೋಗಿರ್ಬೋದು. ಸಾಕ? ಅಲ್ಲರಿ ಈ ಮನೇಲಿ ನಾನೊಬ್ಳು ಹೇಗ್ರಿ ಕಾಲ ಕಳಿಬೇಕು? ನಿಮ್ ಜೊತೆ ಕುತ್ಕೊಂಡು ಪ್ರೀತಿಯಿಂದ 4 ಸರ್ಸ ಸಲ್ಲಾಪದ ಮಾತ್ಕೊಳ್ಳೋಣ ಅಂದ್ರೆ ಅದಕ್ಕೂ ಪುರ್ಸತ್ ಸಿಗ್ತಾ ಇಲ್ಲ ನೋಡಿ. ಈ ರೀತಿ ಜೀವನ ಮಾಡೋದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಿದೆ. ಅದ್ರ ಬಗ್ಗೆನೂ ಯೋಚನೆ ಮಾಡಿ, ಅರ್ಥ ಆಯ್ತಾ? ಓಹೋ, ಈಗ ರಾಣಿ ಸಾಹೇಬ್ರ ಆಕ್ಷೇಪಣೆ ಸರಿ ನನಗೆ ಗೊತ್ತಾಯ್ತು. ನಾನು ಈ ದಿನ ಆಫೀಸ್ನಿಂದ ಬೇಗ ಬಂದು ಎಲ್ಲಾದ್ರೂ ಮೂವಿಗೆ ಹೋಗೋಣ. ನೀನು ಹೇಳಿದ್ ಮೂವಿಗೆ ಹೋಗೋಣ ಬಿಡೆ. ಹೌದಾ? ಹೌದು ನಿಜವಾಗ್ಲೂ? ಹೌದು ಡಾರ್ಲಿಂಗ್, ನೀನು ಹೇಳಿದ್ ಮೂವಿಗೆ ಹೋಗೋಣ ಬಿಡು. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ನಿನ್ನ ಚೆಂಡಾಡಬೇಕು ನರ ಬೊಂಬೆ, ನಿನ್ನ ಕೊಂಡಾಡಬೇಕು ನರ ಬೊಂಬೆ, ಜೊತೆ ಉಂಡಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ, ನಿನ್ನ ಚೆಂಡಾಡಬೇಕು ನರ ಬೊಂಬೆ, ನಿನ್ನ ಕೊಂಡಾಡಬೇಕು ನರ ಬೊಂಬೆ, ಜೊತೆ ಉಂಡಾಡಬೇಕು ನರ ಬೊಂಬೆ.
ಕೊಟ್ಟರೆ ಮುಟ್ಟಾಗದಂತದೆ ಬೊಂಬೆ 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 ಅಪ್ಪಿಕೊಂಡರು ಮುಟ್ಟಾಗದಂತದೆ ಬೊಂಬೆ 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 ಮಣ್ಣಿಗಿಂತ ಒಳ್ಳೆ ಸೊಗಡು ಇದೆ ಇದೆ ಈ ಬೊಂಬೆಗೆ ಕತ್ತಿಗಿಂತ ಕಣ್ಣು ಮೊನಚು ಇದೆ ಇದೆ ಈ ಬೊಂಬೆಗೆ ಯಾರ ಮಾಡುತ್ತೈತೆ ರತಿ ಬೊಂಬೆ ಸಲಾಪ ಕೇಳತೈತೆ ಸುರ ಬೊಂಬೆ ಬೊಂಬೆ ಇನ್ನು ಹಸಿ ಮುಟ್ಟಿದರೆ ಬಿಸಿ ಹುಸಿ ಬೊಂಬೆ ಹುಸಿ ಹಾಡಿನಲ್ಲಿ ನುಸಿ ಆ, ಆ, ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ ನಿನ್ನ ಚೆಂಡಾಡಬೇಕು ನರ ಬೊಂಬೆ ನಿನ್ನ ಕೊಂಡಾಡಬೇಕು ನರ ಬೊಂಬೆ ಜತೆ ಉಂಡಾಡಬೇಕು ನರ ಬೊಂಬೆ ಬೊಂಬೆಯೊಳಗೆ ಬೊಂಬೆಯ ಮಾಡುವೆ ಅನ್ನೋ ಬೊಂಬೆ ಮಣ್ಣು ಬೊಂಬೆ ಬೊಂಬೆಯೊಳಗೆ ರಂಬೆಯ ತೋರುವೆ ಅನ್ನ ಬೊಂಬೆ ಈ ಹೆಣ್ಣು ಬೊಂಬೆ ನಿದ್ದೆ ಕದ್ದು ಹೋಗೋ ಚಾಳಿ ಇದೆ ಇದೆ ಈ ಬೊಂಬೆಗೆ ಕದ್ದು ಮುಚ್ಚಿ ಕೊಡು ಚಾಳಿ ಇದೆ ಇದೆ ಈ ಬೊಂಬೆಗೆ ಅಂಗಾಂಗ ಓದುತ್ತೈತೆ ಮಳ್ಳ ಬೊಂಬೆ ಪಂಚಾಂಗ ಬಿಚ್ಚುತ್ತೈತೆ ಮಳ್ಳಿ ಬೊಂಬೆ ಸೂಜಿಗಲ್ಲು ಬೊಂಬೆ ನಿನ್ನ ಅಂಟಿ ಕೊಂಬೆ ಕಾಂತಶಿಲೆ ಬೊಂಬೆ ದೃಷ್ಟಿಗೊಂದು ನಿಂಬೆ ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ ನಿನ್ನ ಚೆಂಡಾಡಬೇಕು ನರ ಬೊಂಬೆ ನಿನ್ನ ಕೊಂಡಾಡಬೇಕು ನರ ಬೊಂಬೆ ಜೊತೆ ಉಂಟಾಡಬೇಕು ನರ ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ ನಿನ್ನ ಚೆಂಡಾಡಬೇಕು ನರ ಬೊಂಬೆ ನಿನ್ನ ಕೊಂಡಾಡಬೇಕು ನರ ಬೊಂಬೆ ಜೊತೆ ಉಂಡಾಡಬೇಕು ನರ ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ ಏಯ್ ರಘು ಏನೋ ಇದು ಎಲ್ಲಿದ ಹಾಡಿದು ನಿನ್ನೆ ನನ್ನ ನಾಟಕ ನೋಡಕ್ ಹೋಗಿದ್ದೆ ಅಣ್ಣ. ಹೌದಾ ಅದು ಯಾವ ನಾಟಕನೋ ನವ ದಂಪತಿಗಳು ಅಂತ ಅಣ್ಣ. ಹೌದಾ ಆಮೇಲೆ ಮುಂದೆ ಅವರು ದಿಲೀಪ್ ಕುಮಾರ್ ಅನ್ನೋರೇ ನಾಟಕದಲ್ಲಿ ಹೀರೋ ಅಣ್ಣ. ಅವರು ಈ ಹಾಡ್ನ ಅವ್ರ ಹೀರೋಯಿನ್ ಜೊತೆ ಎಷ್ಟು ಸೊಗಸಾಗಿ ಆಡ್ತಿದ್ರು ಅಂದ್ರೆ ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ ಲೇ 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 ಉಡಾಳ ನೀನು ಮಾತನಾಡೋದಕ್ಕೆ ಬೇರೆ ವಿಚಾರ ಇಲ್ವೇನೋ? ಇಷ್ಟೊತ್ತವರೆಗೂ ನೀನು ಎಲ್ಲ ಹೋಗಿದೆ? ಹೊಡಿಬೇಡಣ್ಣ, ವರ್ಕ್ಶಾಪ್ ಕೆಲಸ ಮುಗಿಸ್ಕೊಂಡು ಇವಾಗ ತಾನೇ ಬಂದೆ ಅಣ್ಣ. ರಘು, ವರ್ಕ್ಶಾಪಿನ ಕೆಲಸಕ್ಕೆ ರಾಜೀನಾಮೆ ಕೊಡುವಂತ ನಿನ್ಗೆ ಎಷ್ಟು ಸಲ ಹೇಳೋದು? ಅದಕ್ಕೆ ತಾನೇ ನಿನ್ನ ಕಾರ್ಯಕ್ಕೆ ಸೇರಿಸಿರೋದು. ರಘು, ಪ್ರತಿ ತಿಂಗಳು ನನಗೆ ಲಕ್ಷಾಂತರ ರೂಪಾಯಿ ಬರುವ ಸಂಬಳಗಾರರ ತಮ್ಮ ಕೂಲಿ ಹಾರಿನಂತೆ ವರ್ಕ್ಶಾಪಿನಲ್ಲಿ ಕೆಲಸ ಮಾಡ್ತಾ ಇದ್ರೆ ಅದು ದೊಡ್ಡ ಜನಗಳೆಲ್ಲ ನನ್ನನ್ನ ಏನೋ ಅಂತಾರೆ. ನೋಡು, ಈಗಿನ ಕೆಲಸಕ್ಕೆ ಹಿಂದಿನಿಂದ ರಾಜೀನಾಮೆ ಕೊಡು ಅಂತ ಹೇಳ್ತಾ ಇದ್ದೀನಿ. ಅಯ್ಯ ಮಾಡಿ
ಹೀಯಾಳಿಸ್ಬೇಡ. ಅದರಿಂದ ನನಗೆ ತುಂಬಾ ನೋವಾಗುತ್ತಣ್ಣ. ಏಕೆಂದ್ರೆ ಇದುವರೆಗೆ ನಮ್ಮ ಮನೆತನ ಪೋಷಣೆ ನಡೀತಾ ಇರದೆ ಆ ಹೊರಗ್ ಶಾಪಿನ ದುಡಿಮೆ ಹಣದಿಂದ ಅಣ್ಣ. ಅಲ್ಲದೆ ನಿನ್ ಶಿಕ್ಷಣ ಪೂರ್ತಿ ಆಗೋದು ಕೂಡ ಆ ಹೊರಗ್ ಶಾಪಿನ ದುಡಿಮೆ ಹಣನೇ ಕಾರಣ ಆಗಿರೋದಣ್ಣ. ಅಣ್ಣ ನೀನೀಗ ಸಾವಿರಾರು ರೂಪಾಯಿ ಸಂಪಾದನೆ ಮಾಡೋ ಆಫೀಸ್ ಕೆಲಸ ಸಿಕ್ಕಿದೆ ಅಣ್ಣ ನಿನ್ಗೆ. ಅದು ನನಗೆ ತುಂಬಾ ಸಂತೋಷ ಅಣ್ಣ. ಆದ್ರೆ ನಿನ್ನ ಈ ಆಫೀಸರ್ ಕೆಲಸ ಸಿಗಕ್ಕೆ ನಿನ್ನಿಂದ ಹೀನ ಅಂತ ಈಡಾಡ್ಸ್ಕೊಂಡ ಆ ವರ್ಕ್ ಶಾಪಿನ ದುಡಿಮೆನೇ ಕಾರಣ ಅನ್ನೋದನ್ನ ನೀನ್ ಯಾವತ್ತೂ ಮರಿಬೇಡಣ್ಣ. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಣ್ಣ. ರಘು, ನಾನು ಏನೋ ಬಾಯ್ ತಪ್ಪಿ ಮಾತನಾಡ್ಬಿಟ್ಟೆ ಕಣ. ನಿನ್ನಿಂದ ನಿನ್ನ ದುಡಿಮೆನ ಹೀನ ಕೆಲಸ ಅಂತ ಹೇಳಿದ್ದು ನನ್ನ ಮೂರ್ಖತನ ಕಣ. ನಿನಗಿಂತ ವಯಸ್ಸಿನಲ್ಲಿ ದೊಡ್ಡವನಾದರೂ ನಿನ್ನಲ್ಲಿರುವ ಸದ್ವಿವೇಕ ಗುಣ ನನ್ನಲ್ಲಿ ಬರಲಿಲ್ವಲ್ಲ. ಆದ್ರೂ ನಿನ್ನ ಅಭ್ಯಾಸ ಸರಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಿನ್ನಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕಣ. ದಯವಿಟ್ಟು ಆ ವರ್ಕ್ಶಾಪಿನ ಕೆಲಸಕ್ಕೆ ಇನ್ನಾದ್ರೂ ರಾಜೀನಾಮೆ ಕೊಟ್ಟು ಆದಷ್ಟು ಓದಿನ ಕಡೆ ಗಮನ ಕೊಡೋ. ಸರಿ ಅಣ್ಣ, ಆಯ್ತು. ನಿನ್ನ ಆಜ್ಞೆ ಅಂತ ನಾನು ನಡ್ಕೊಳ್ತೀನಣ್ಣ. ಸರಿ ರಘು, ನೀನು ಕಾಲೇಜ್ ಟೈಮ್ ಆಯ್ತು. ಒಳಗೆ ನೀನು ಅತ್ತಿಗೆ ಇದ್ದಾಳೆ ಕಣ. ಅಣ್ಣ ಊಟ ಮಾಡಿ ಕಾಲೇಜ್ ಬರೋಣ. ಸರಿ ಅಣ್ಣ, ಆಯ್ತು ಅಣ್ಣ. ಹಾ ರಘು, ಅಣ್ಣ ಈ ಸಲ PUC ಪರೀಕ್ಷೆನಲ್ಲಿ ಫಸ್ಟ್ ರ್ಯಾಂಕ್ ಬರ್ಬೇಕಣ್ಣ. ನಿನ್ನ ಆಶೀರ್ವಾದದಿಂದ ನಾನು ಪ್ರಯತ್ನ ಮಾಡ್ತೀನಿ ಅಣ್ಣ. ಸರಿ ರಘು, ನಾನು ನೀನು ಬರ್ತೀನಿ. ಸರಿ ಅಣ್ಣ, ಆಯ್ತು. ಅಮ್ಮ ಶಕೀಲಾ, ಅತ್ತಿಗೆ ಯಾರು? ಓ ರಘು, ಬಾಪ, ಈಗ ಬಂದ್ಯಾ? ಬಾ ಕುತ್ಕೋ. ಎಲ್ಲಿ ಅಮ್ಮ ಶಕೀಲಾ ಯಾರು ಕಾಣ್ತಲ್ವಲ್ಲ ಅತ್ತಿಗೆ? ಇಲ್ಲಪ್ಪ, ಅವರೆಲ್ಲ ತೋಟದ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ರಘು. ಹೌದಾ? ನನ್ ಊಟನೂ ಹಾಕೊಡದೆ ಅವರೆಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ರಾ? ಯಾಕೆ ರಘು, ಈ ಮನೇಲಿ ಊಟ ಕೊಡೋದಕ್ಕೆ ನಾನಿಲ್ವಾ? ನಾನು ನೀಡಿದ ಅನ್ನ ನಿನಗೆ ರುಚಿಸಲ್ವಾ, ಅಥವಾ ನನ್ನ ಮೇಲೆ ನಿನಗೆ ಪ್ರೀತಿನೇ ಇಲ್ವಾ? ಯಾಕಂತ ಹೇಳ್ತೀರಾ? ಅತ್ತಿಗೆ ಅಂದ್ರೆ ಎತ್ತಮ್ಮಂತರ ಅಂತ ವೇದ ಶಾಸ್ತ್ರಗಳೇ ಹೇಳ್ತಿರ್ಬೇಕಾದ್ರೆ ನೀವು ನೀಡಿದನ್ನ ನನಗೆ ವಿಷವಾಗುದುಂಟೆ ತಾಯಿ. ನಿಮ್ ಮೇಲ್ ನನಗೆ ಪ್ರೀತಿ ಅಭಿಮಾನ ಎಲ್ಲ ಇದೆ ಅತ್ತಿಗೆ. ಅದೆಲ್ಲ ಕೃತಕ ಪ್ರೇಮ. ನಿನ್ಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಈ ರೀತಿ ದೂರ ನಿಂತ್ಕೊಂಡು ಮಾತಾಡ್ತಾ ಇದ್ದೆ? ಸಾಧ್ಯನೇ ಇಲ್ಲ. ಹತ್ರ ಕುತ್ಕೊಂಡು ಮಾತಾಡ್ತಾ ಇದ್ದೆ, ಪ್ರೀತಿಯಿಂದ ನಗ್ತಾ ಇದೆ. ನನ್ನ ಪ್ರೀತಿನೇ ಇಲ್ಲ ಅಂದ್ಮೇಲೆ ಅದೆಲ್ಲ ಹೇಗ್ ಸಾಧ್ಯ ಅಂತ ನೀನೇ ಹೇಳು. ಕ್ಷಮಿಸಿ ಅತ್ತಿಗೆ. ಯಾವಾಗ್ಲೂ ಕಾಲೇಜು ವರ್ಕ್ಶಾಪು ಅಂತ ಓಡಾಡ್ತಿದ್ ನನ್ಗೆ ನಿಮ್ ಜೊತೆ ಕೂತ್ ಮಾತಾಡಕ್ಕೆ ಹೆಚ್ಚಿಗೆ ಸಮಯ ಸಿಕ್ಕಿರ್ಲಿಲ್ಲ. ಹೀಗಾಗಿ ಚಿಕ್ಕ ಪುಟ್ಟ ತಪ್ಪುಗಳು ಗಡ್ಡಿಸಿರ್ಬೋದು. ಇವಾಗ ಕೇಳೋದೇನ್ ಗೊತ್ತು, ಹೇಗೂ ಅಣ್ಣ ವರ್ಕ್ಶಾಪ್ ಕೆಲಸಕ್ಕೆ ರಾಜೀನಾಮೆ ಕೊಡು ಅಂತ ಹೇಳಿದ್ದಾನೆ. ಇನ್ಮೇಲೆ ಏನಿದ್ರು ನಾನು ಕಾಲೇಜ್ ಹೋಗ್ತೀನಿ. ಕಾಲೇಜಿಂದ ಬಂದು ನಿಮ್ ಜೊತೆ ನಗ್ನಗ್ತಾ ಮಾತಾಡ್ತಾ ಕೂತ್ಕೊಳ್ತೀನಿ ಬಿಡಿಯಕ್ಕೆ. ಹೌದಾ? ನಿಜವಾಗ್ಲೂ? ಮಾಡಿದ್ರೆ ಅತ್ತಿಗೆ. ಓ ಮೈ ಗಾಡ್, ನನ್ನ ಮುದ್ದು ಚಿನ್ನ ಕಣೋ ನೀನು. ಈ ನಿನ್ನ ಮುಖ ಅದೆಷ್ಟು ಸುಂದರ, ಈ ನಿನ್ನ ದೇಹ ಅದೆಷ್ಟು ಮಧುರ. ಯಾವಾಗ್ಲೂ ನಿನ್ನೊಂದಿಗೆ ಹೀಗೆ ನಗ್ನಗ್ತಾ ಕಾಲ ಕಳಿಬೇಕು ಅನ್ನೋದೇ ನನ್ನ ಆಸೆ ಕಣ. ನಿನ್ನ ಅಣ್ಣನು ಇದ್ದಾನೆ ಅರಸಿಕ, ಯಾವಾಗ್ಲೂ ಡ್ಯೂಟಿ ಆಫೀಸು ಅಂತ ಸಾಯ್ತಾನೆ ಇರ್ತಾನೆ. ನೀನೇ ಹೇಳು ರಘು, ನನ್ಗೆ ಸುಖ ಬೇಡ್ವಾ, ಶೃಂಗಾರ ಬೇಡ್ವಾ? ಅದೆಲ್ಲ ನಿನ್ನಿಂದ ಸಿಗುತ್ತೆ ಅನ್ನೋದಾದ್ರೆ ನನ್ಗಷ್ಟೇ ಸಾಕು. ಪ್ಲೀಸ್ ಡಾರ್ಲಿಂಗ್, ಕಮಾನ್ ಡಾರ್ಲಿಂಗ್, ಪ್ಲೀಸ್ ರಘು. ಕೈ ಬಿಡಮ್ಮ, ಏನ್ ಮಾಡ್ತಾ ಇದ್ದೀರಾ ನೀವು? ನನ್ನ ಅಣ್ಣನ ಹೆಂಡತಿ, ನನ್ನ ತಾಯಿ ಸಮಾನಳು. ಹೀಗಿರ್ಬೇಕಾದ್ರೆ ನಿಮ್ ಮೇಲೆ ಕಾಮ ದೃಷ್ಟಿ ಬೀರಿ ನನ್ನನ್ನ ನರಕಕ್ಕೆ ಹೋಗು ಅಂತೀರಾ? ಅತ್ತಿಗೆ, ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನ ಅಣ್ಣನಿಗೆ ಕೇಡು ಬರೆಯೋ ದುರ್ವಿಚಾರ ಇನ್ನೆಂದೂ ಮಾಡಬೇಡಿ ಅತ್ತಿಗೆ. ರಘು, ಕಾಮಿನಿಯ ಪ್ರೇಮಕ್ಕೆ ಪಾಪ ಪುಣ್ಯಗಳಿಲ್ಲ, ಬಂಧು ಬಾಂಧವರೆಂಬ ಭೇದ ಭಾವಗಳಿಲ್ಲ. ಹುಚ್ಚು ಧರ್ಮವನ್ನೆಚ್ಚಿ ಒಲಿದು ಬಂದ ನನ್ನನ್ನು ತಿರಸ್ಕಾರ ಮಾಡೋದ್ರಲ್ಲಿ ಯಾವ ಜಾಣತನನೂ ಇಲ್ಲ.
ಡಾರ್ಲಿಂಗ್ ಅತ್ತಿಗೆ! ಕಮಾಂಡ್ ಡಾರ್ಲಿಂಗ್. ಸಾಕು ಮಾಡಮ್ಮ ನಿನ್ನ ಮರುಪದೇಶವನ್ನ. ಇದೊಂದ್ಸಲ ಕೊನೆಯದಾಗಿ ನಿಮ್ಗೆ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ. ಮತ್ತೆಂದಾದರೂ ನನ್ನ ಅಣ್ಣನಿಗೆ ಕೇಡು ಬರೆಯ ಇಂಥ ದುರ್ವಿಚಾರಕ್ಕೆ ನೀವು ಮನಸ್ಸು ಮಾಡಿದ್ರೆ ಅಣ್ಣನ ಹತ್ರ ಈ ವಿಷಯದಲ್ಲಿ ನೀವು ಕಪಾಲಕ್ಕೆ ಬಾರಿಸ್ಬೇಕಾಗುತ್ತೆ. ಎಚ್ಚರಿಕೆ ಅದಕ್ಕೆ. ನನ್ನ ಕಾಲೇಜು ಟೈಮ್ ಆಯ್ತು, ನಾನು ಬರ್ತೀನಿ. ನೋಡು, ಊಟ ಮಾಡ್ದೆ ಕಾಲೇಜ್ ಹೋಗ್ಬೇಡ. ಮೊದ್ಲು ಊಟ ಮಾಡು, ಅಲ್ಲೇ ನಿಂಗ್ ಸರಿಯಾದ ಟ್ರೈನಿಂಗ್ ನಾನ್ ಹೇಳ್ಕೊಡ್ತೀನಿ. ಸಾಕಮ್ಮ ಸಾಕು. ನಿನ್ನ ಟ್ರೈನಿಂಗ್ ಅಷ್ಟು ಬೆಂಕಿ ಹಚ್ಚು. ನಿನ್ನ ಮನಸ್ಸಲ್ಲಿ ಈಗ ಕಾಮದೃಶ್ಯಗಳು ಸುಳಿದಾಡ್ತಾ ಇದೆ. ಇಂಥ ಸಮಯದಲ್ಲಿ ನಿನ್ ಕೈಯಲ್ಲಿ ನಾನು ಊಟ ತಿನ್ಬಿಟ್ರೆ ನನ್ನಲ್ಲೂ ಅಂತ ಗುಣಗಳೇ ಹುಟ್ಕೊಂಡ್ಬಿಡುತ್ತೆ. ನನಗೆ ಟೈಮ್ ಆಗ್ತಾ ಇದೆ ಕಾಲೇಜ್ಗೆ, ನನಗೆ ಬರ್ತೇನೆ. ಹಾಗಾದ್ರೆ ನಾನು ನೀಡಿದ ಅನ್ನ ತಿನ್ನೋದಿಲ್ಲ? ತಿಂತೇನಮ್ಮ, ತಿಂತೇನೆ. ನಿನ್ ಮನಸ್ಸಲ್ಲಿರೋ ಈ ಕೆಟ್ಟ ಗುಣಗಳೆಲ್ಲ ಹೋಗಿ ಎಂದು ನೀನು ನನ್ನ ಮಗ ಅಂತ ಒಪ್ಕೊಳ್ತೀಯೋ ಆ ದಿನ ನಿನ್ ಕೈಯೆಲ್ಲ ಊಟ ಮಾಡ್ತೀನಮ್ಮ. ಆ ದಿನ ಆದಷ್ಟು ಬೇಗ ಬರ್ಲಿ ಅಂತ ಆ ಭಗವಂತನ ನಾನು ಬೇಡ್ಕೊಂಡು ಈ ದಿನ ನಾನು ಉಪವಾಸನೇ ಇರ್ತೀನಮ್ಮ. ಒಂದ್ ದೊಡ್ಡ ನಮಸ್ಕಾರ ತಾಯಿ, ನಾನು ಬರ್ತೀನಿ. ಎಲ್ಲ ತಿರುಕ ಇಷ್ಟು ಸೊಕ್ಕೇನು ನಿನಗೆ? ಈ ಸೊಕ್ಕನ್ನ ಹೇಗ್ ಮುರಿಬೇಕು ಅಂತ ನನಗ್ ಚಂಚ ಗೊತ್ತು ಕಣೋ. ಸಂಜೆ ಆದ್ಮೇಲೆ ಎಲ್ಲಿ ಹೋಗ್ತೀಯಾ? ಮನೆಗ್ ಬಂದೇ ಬರ್ತೀಯ. ಆಗ ನಿನಗೆ ತಕ್ಕ ಪಾಠ ಕಲಿಸ್ಲಿಲ್ಲ ಅಂದ್ರೆ ನನಗೆ वीडियोस बनाने हैं फिल्मोरा है ना।